ಚೇತನ್ ಅವರು ಅಮೆರಿಕದಲ್ಲಿ ಇದ್ದಿದ್ರೇನೆ ಸ್ವಲ್ಪ ಚೆನ್ನಾಗಿತ್ತು. ಕಾರಣ ಈಸ್ ಎ ಫೇಲ್ಯೂರ್ ಆಕ್ಟರ್ ಅಂಡ್ ಈಸ್ ಎ ಫೇಲ್ಯೂರ್ ಆಕ್ಟಿವಿಸ್ಟ್. ಫೇಲಿಯರ್ ಅಂದ್ರೆ ಯಾವ ದೃಷ್ಟಿಕೋನದಿಂದ ನೋಡ್ತೀರಾ ಅನ್ನೋದು ಅದು ಮುಖ್ಯ ಆಗುತ್ತೆ. ನಾನು ಕೆಲವು ಸಿನಿಮಾಗಳು ಯಶಸ್ಸಾಗಿದ್ದಾವೆ, ನಾನು ಮಾಡಿರೋ ಕೆಲವು ಸಿನಿಮಾಗಳು ಯಶಸ್ಸು ಆಗಿಲ್ಲ. ಚೇತನ್ ಅವರಿಗೆ ಒಂದು ನಿರ್ದಿಷ್ಟವಾದಂತಹ ಸಿದ್ಧಾಂತ ಇಲ್ಲ. ಈಸ್ ಎ ಲೆಫ್ಟೋ ರೈಟೋ ಸೆಂಟರೋ ಅರ್ಥ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಸಿನಿಮಾ ಇಂಡಸ್ಟ್ರಿಯಿಂದ ಅವ್ರನ್ನ ದೂರ ಇಡಬೇಕು ಅಂತೇಳಿ ಒಂದಷ್ಟು ಡೈರೆಕ್ಟರ್ಗಳನ್ನ ಅವಾಯ್ಡ್ ಮಾಡ್ತಾ ಕಾಣ್ತಾ ಇದ್ದಾರೆ. ಸಿನಿಮಾ ರಂಗ ಅನ್ನೋದು ಒಂದು ಬಿಸ್ನೆಸ್ ಬಗ್ಗೆ, ಬಟ್ ನಾನು ಹೆಚ್ಚಾಗಿ ಜನ ನನ್ನನ್ನು ದೂರ ಇಟ್ಟಿದ್ದಾರೆ ಅನ್ನೋಕ್ಕಿಂತ ನನಗೆ ನಿಜವಾಗ್ಲೂ ಸೇವೆ ಮಾಡಬೇಕು ಅನ್ನೋ ನನ್ನ ಮೂಲ ಉದ್ದೇಶ ಇತ್ತು. ಸಿನಿಮಾ ಬೈ ಚಾನ್ಸ್ ಆಗಿ ಸಿಕ್ತು. ಸಿದ್ದರಾಮಯ್ಯ DK ಸರ್ ಒಳಗೊಳಗೆ ಕಚ್ಚಾಟಗಳು ಜೋರಾಗಿದ್ರು ಕೂಡ ನೋಡೋರಿಗೆ ಕೈ ಕುಲ್ಕೊಂಡು ಚೆನ್ನಾಗಿದೆ. ಸೆಪ್ಟೆಂಬರ್ ಆಗ್ತಾ ಇದ್ದಾಗ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಅನ್ಸುತ್ತಾ ಸರ್ ಹಸ್ತಾಂತರ ಆಗುತ್ತೆ ಅಧಿಕಾರ ಅಂತ DK ಶಿವಕುಮಾರ್ ಬಿಟ್ಟು ಇನ್ಯಾರಿಗಾರು ಕೊಡ್ಬೋದಲ್ಲ, ಒಂದು ರೊಟೇಷನ್ ಒಂದು ಅವಕಾಶ ಕೊಟ್ಟರೆ ನನಗೇನು ಸಮಸ್ಯೆ ಅನ್ಸಲ್ಲ. ನರೇಂದ್ರ ಮೋದಿ ಅವರು ಭಾರತವನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ರೈತರ ವಿಚಾರದಲ್ಲಿ ರೈತ ವಿರೋಧಿ ಕಾನೂನು ತಂದು 1 ವರ್ಷ ಕಾಲ ರೈತರು ಹೋರಾಟ ಮಾಡಿದ್ರು ಕೂಡ 660 ಜನ ಜೀವ ಕೊಟ್ಟು ಕೂಡ ಅದನ್ನ ತೆಗೆದಾಕ್ತಾ ಇರೋದು, ಅದನ್ನ ನನಗೆ ಸರಿ ಕಂಡಿಲ್ಲ. ಫಸ್ಟ್ ಆಫ್ ಆಲ್ ನೀವು ತರ್ತಿರೋ ಕಾನೂನುಗಳೇ ರೈತ ವಿರೋಧಿ.